ದೇವರಾತ್ಮನು ನನಗೆ ಈ ತಿಂಗಳಿಗೆ ಕೊಟ್ಟಂಥ ಹೆಸರು. ಕೆಲ ದಿವಸಗಳ ಹಿಂದೆ ನನ್ನೊಟ್ಟಿಗೆ ದೇವರು ಈ ಶಬ್ದವನ್ನು ಮೊಳಗಿಸಿದನು. ಆ ಶಬ್ದ ಕೇಳಿದ ನಿಮಿಷದಲ್ಲೇ ನನ್ನ ಒಳಗಡೆ ಅದು ಉರಿಲಿಕ್ಕೆ ಆರಂಭವಾಯಿತು. ನನಗೆ ನಿಶ್ಚಯವಾಯಿತು ತಿಂಗಳಿಗೆ ದೇವರು ಕೊಟ್ಟಿರುವಂಥ ಆಲೋಚನೆ ಎಂಬುದಾಗಿ. ಸತ್ಯವೇದ ಗ್ರಂಥ ತಂದಿರುವವರು ನನ್ನೊಟ್ಟಿಗೆ 2 ಕೊರಿಂಥದವರಿಗೆ ಬರೆದ ಪತ್ರಿಕೆ, ಬುಕ್ ಆಫ್ 2 Corinthians ಚಾಪ್ಟರ್ 2 ವರ್ಸ್ 14, ಚಾಪ್ಟರ್ 2 ವರ್ಸ್ 14, 2 ಕೊರಿಂಥ 2:14. ಕ್ರಿಸ್ತನ ಅನ್ಯೋನ್ಯತೆಯಲ್ಲಿ ನಮ್ಮನ್ನು ಯಾವಾಗಲೂ ಜಯೋತ್ಸಾಹದೊಡನೆ ಮೆರೆಸುತ್ತಾ ಆತನ ವಿಷಯವಾದ ಜ್ಞಾನವೆಂಬ ಸುವಾಸನೆಯನ್ನು ನಮ್ಮ ಮೂಲಕ ಎಲ್ಲ ಸ್ಥಳಗಳಲ್ಲಿ ವ್ಯಾಪನಗೊಳಿಸುತ್ತಾ ಬರುವ ದೇವರಿಗೆ ಸ್ತೋತ್ರವು. ಜಯೋತ್ಸಾಹದೊಡನೆ ಮೆರೆಸುತ್ತಾ, ದ ಮಂತ್ ಆಫ್ ಟ್ರಯಾಂಪ್. ಈ ತಿಂಗಳು ಜಯೋತ್ಸಾಹದ ತಿಂಗಳಾಗಿರುತ್ತೆ. ದ ಮಂತ್ ಆಫ್ ಟ್ರಯಾಂಪ್, ಜಯೋತ್ಸಾಹದ ತಿಂಗಳಾಗಿರುತ್ತೆ. ಅಪೊಸ್ತಲನಾದಂಥ ಪೌಲನು ಕೊರಿಂಥಿಯ ಸಭೆಗೆ ಈ ಆಲೋಚನೆ ಬರೆಯುವಾಗ ತನ್ನ ಕೊರಿಂಥಿಯ ಸಭೆಯ ಕುರಿತು ತನಗಿದ್ದಂಥ ಆಸಕ್ತಿ, ಈ ಕಾರ್ಯಗಳನ್ನು ಹಿನ್ನೆಲೆಯಾಗಿಟ್ಟುಕೊಂಡು ಅಲ್ಪ ಕಾಲ ಅವನು ಮೆಕೆದೋನ್ಯದ ಕರೆಯ ಮೇರೆಗೆ ಹೋಗಿರ್ತಾನೆ. ಈ ಸಂದರ್ಭದಲ್ಲಿ ತನ್ನ ಭಾವನೆಯಲ್ಲಿ ಕೆಲವೊಂದು ಚಿಂತೆಗಳು ಬಂತು. ಆ ಕಾಲದಲ್ಲಿ ರೋಮ್ ಸೂಪರ್ ಪವರ್ ಆಗಿದ್ದಂಥ ರೋಮ್ ಯುದ್ಧ ಮಾಡಿ ಶತ್ರು ಸೈನ್ಯವನ್ನು ಸೆರೆ ಹಿಡಿದು ಆ ಸೆರೆಯವರನ್ನು ಬೆಂದಿಸಿ ಅವರನ್ನು ಎಳ್ಕೊಂಬರುವಾಗ ಇವರೊಂದು ಜಯೋತ್ಸಾಹವನ್ನು ಮಾಡ್ತಾರೆ. ಅಂದರೆ ಒಂದು ಮೆರವಣಿಗೆಯನ್ನು ಮಾಡ್ತಾರೆ. ಅರಸನು ಕಿರೀಟಧಾರೆ ಆಗಿ ರಥವನ್ನು ಹೇರಿ ತಾನು ಜಯಶಾಲಿಯಾಗಿ ಬಂದಿರುವುದನ್ನು ಘೋಷಿಸುವಾಗ ಅವನ ಹಿಂದುಗಡೆ ಸಾವಿರಾರು ಸಂಖ್ಯೆ ಸೆರೆಯಾಳುಗಳು, ಬೆಂದಿಸಲ್ಪಟ್ಟವರು, ಶತ್ರು ಸೈನ್ಯದವರು ಕೈಗಳಲ್ಲಿ ಅವರಿಗೆ ಸರಪಳಿಯನ್ನು ಹಾಕಿ ಅವರ ತಲೆ ಬಗ್ಗಿ ಆ ಹಿಂದೆ ಬರ್ತಾ ಇರುವ ಸೀನನ್ನು ನೆನಪಿಸಿ ತಾನು ಹೀಗೆ ಹೇಳಿದನು, ಕ್ರಿಸ್ತನ ಅನ್ಯೋನ್ಯತೆಯಲ್ಲಿ ನಮ್ಮನ್ನು ಯಾವಾಗಲೂ ಜಯೋತ್ಸಾಹದೊಡನೆ ಮೆರೆಸುತ್ತಾ ಆತನ ವಿಷಯವಾದ ಜ್ಞಾನವೆಂಬ ಸುವಾಸನೆಯನ್ನು ನಮ್ಮ ಮೂಲಕ ಎಲ್ಲ ಸ್ಥಳಗಳಲ್ಲಿ ವ್ಯಾಪನಗೊಳಿಸುತ್ತಾ ಬರುವ ದೇವರಿಗೆ ಸ್ತೋತ್ರ ಎಂಬುದಾಗಿ. ಕೊಲೋಸ್ಯದವರಿಗೆ ಬರೆದ ಪತ್ರಿಕೆ 2:15, ಬುಕ್ ಆಫ್ ಕೊಲೋಷಿಯನ್ ಚಾಪ್ಟರ್ 2 ವರ್ಸ್ 15. ಆತನು ದೊರೆತನಗಳನ್ನು, ಅಧಿಕಾರಗಳನ್ನು ನಿರಾಯುಧನಾಗಿ ಮಾಡಿ ಜಯೋತ್ಸಾಹವನ್ನು ಮಾಡುತ್ತಾನೋ ಎಂಬಂತೆ ಶಿಲುಬೆಯ ಮೇಲೆ ಅವುಗಳನ್ನು ಜಯಿಸಲ್ಪಟ್ಟವುಗಳನ್ನಾಗಿ ಮೆರೆಸುತ್ತಾ ತೋರಿಸಿದನು. ಎರಡನೇದಾಗಿ ಪೌಲನು ಕೊಲೋಸ್ಯ ಸಭೆಗೆ ಬರೆಯುವಾಗ ಕ್ರಿಸ್ತನು ಶಿಲುಬೆಯಲ್ಲಿ ದೈವ ಮಕ್ಕಳಿಗೆ ತಂದುಕೊಟ್ಟಂಥ ಜಯ, ಅದು ಎಲ್ಲ ವಿಧವಾದ ದೊರೆತನಗಳನ್ನು, ಅಧಿಕಾರಗಳನ್ನು, ಈ ಲೋಕದಲ್ಲಿ ವ್ಯಾಪರಿಸುವ ದುಷ್ಟಾತ್ಮ ಶಕ್ತಿಗಳ ಬಲಗಳನ್ನು, ಅವರ ಆಯುಧಗಳನ್ನು ನಿರಾಯುಧವನ್ನಾಗಿ ಮಾಡಿ ಕ್ರಿಸ್ತನು ಶಿಲುಬೆಯಲ್ಲಿ ನಮಗೆ ಯಾವ ರೀತಿ ಜಯೋತ್ಸಾಹವನ್ನು ಮೆರೆಸುತ್ತಾ ತೋರಿಸಿದನೋ ಅದೇ ರೀತಿ ಏಪ್ರಿಲ್ ತಿಂಗಳಲ್ಲಿ ಶತ್ರುಗಳ ಮುಂದೆ, ನಿಂದಿಸಿದವರ ಮುಂದೆ, ಅವಮಾನ ಮಾಡಿದವರ ಮುಂದೆ ತಲೆ ಎತ್ತದಂತೆ ನಿನ್ನನ್ನು
ಅಲ್ಲೆಲೂಯ್ಯ, ತಲೆ ತಗ್ಗಿಸುವ ಹಾಗೆ ಮಾಡಿದಂತ ಜನರ ಮುಂದೆ ದೇವರು ನಿನ್ನನ್ನ, ನಿನ್ನ ಕುಟುಂಬವನ್ನ, ಈ ಸಭೆಯನ್ನ ದೇವರು ಜಯೋತ್ಸಾಹದೊಡನೆ ಮೆರೆಸುತ್ತಾ ತೋರಿಸುವ ತಿಂಗಳಾಗಿರುತ್ತೆ ಏಪ್ರಿಲ್ ತಿಂಗಳು. ಅದರಿಂದ 1 ಕೊರಿಂಥ 15:57 ಹೇಳುತ್ತದೆ, ಆದರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ನಮಗೆ ಜಯವನ್ನು ಕೊಟ್ಟಿದ್ದಾನೆ, ಆತನಿಗೆ ಸ್ತೋತ್ರ. ಎಷ್ಟು ಜನ ಸ್ತೋತ್ರ ಹೇಳ್ತೀರಾ? ಎಷ್ಟು ಜನ ಬಾಯಿ ತೆರೆದು ಆತನಿಗೆ ಸ್ತೋತ್ರ ಹೇಳ್ತೀರಾ? ದೇವರು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ನಮಗೆ ಜಯವನ್ನು ಕೊಟ್ಟಿದ್ದಾನೆ, ಕೊಡುತ್ತಾನೆ ಅಲ್ಲ, ಆಲ್ರೆಡಿ ಇಟ್ ಈಸ್ ಡನ್ ಇನ್ ದ ಹೆವೆನ್. ಪರಲೋಕದಲ್ಲಿ ಜಯವನ್ನು ನಮಗೆ ತಂದು ಕೊಟ್ಟಿದ್ದಾನೆ. ಆ ನಂಬಿಕೆಯಿಂದಲೇ ಏಪ್ರಿಲ್ ತಿಂಗಳಲ್ಲಿ ಪ್ರತಿಯೊಂದು ವಿಶ್ವಾಸಿಗಳ ಮೇಲೆ, ಪ್ರತಿಯೊಂದು ಕುಟುಂಬಗಳ ಮೇಲೆ, ಅಲ್ಲಲ್ಲಿ ನೀವು ಕೈ ಹಚ್ಚುವ ಕೆಲಸ ಕಾರ್ಯಗಳ ಮೇಲೆ, ನೀವು ಕೆಲಸ ಮಾಡುವ ಸ್ಥಳಗಳಲ್ಲಿ ನೀವು ಯಾವಾಗಲೂ ಜಯೋತ್ಸಾಹವನ್ನು ಮೆರೆಸುತ್ತಾ ತೋರಿಸುವ ಹಾಗೆ ಪರಿಶುದ್ಧಾತ್ಮನು ಈ ತಿಂಗಳು ನಿಮಗಾಗಿ ಮಾಡಲಿಕ್ಕೆ ಹೋಗ್ತಾನೆ. ಗಮನಿಸಿ ಪ್ರಿಯರೇ, ಸತ್ಯವೇದ ಗ್ರಂಥ ಪೂರ್ತಿಯಾಗಿ ನಾವು ಅವಲೋಕನ ಮಾಡಿದಾಗ, ಥ್ರೂಔಟ್ ದ ಬೈಬಲ್ ಅ ಪೀಪಲ್ ಹೂ ಟರ್ನ್ ಡಿಫೀಟ್ ಇನ್ ಟು ವಿಕ್ಟರಿ ಅಂಡ್ ಟ್ರಯಲ್ಸ್ ಇನ್ ಟು ಟ್ರಯಂಫ್. ಸತ್ಯವೇದ ಗ್ರಂಥದಲ್ಲಿ ಅನೇಕರು ಸೋಲನ್ನ ಜಯವಾಗಿ ಪರಿವರ್ತನೆ ಮಾಡಿದ್ರು, ಪರಿಶೋಧನೆಗಳನ್ನು ಜಯಿಸಿ ಜಯೋತ್ಸಾಹದೊಂದಿಗೆ ಮೆರೆದರು. ಇನ್ಸ್ಟೆಡ್ ಆಫ್ ಬೀಯಿಂಗ್ ವಿಕ್ಟಿಮ್ಸ್ ದೇ ಬಿಕೇಮ್ ಎ ವಿಕ್ಟರ್ಸ್. ಬಲಿಪಶುಗಳಾಗಬಹುದಾಗಿದ್ದ ಸ್ಥಳಗಳಲ್ಲಿ ಅದಕ್ಕೆ ಬದಲಾಗಿ ಅವರು ವಿಜಯಶಾಲಿಗಳಾಗಿದ್ದರು. ಹಾಲೆಲೂಯ. ಬಲಿಪಶುಗಳಾಗಬೇಕಾದ ಸ್ಥಳಗಳಲ್ಲಿ ಅವರು ವಿಜಯಶಾಲಿಗಳಾದರು. ಒಬ್ಬರು ಮಾತ್ರ ಆಮೇನ್ ಹೇಳ್ರಿ, ಒಬ್ಬರು ಮಾತ್ರ ಆಮೇನ್ ಹೇಳ್ರಿ. ನಾನು ಇದರ ಟ್ರಯಾಂಪ್ ಎನ್ನುವಂಥ ಪದದ ಅರ್ಥವನ್ನು ಸ್ವಲ್ಪ ಹುಡುಕಿದಾಗ ನಾನು ಕಂಡಿದ್ದು, ಗಾಡ್ ಕ್ಯಾನ್ ಓವರ್ಕಮ್ ಆರ್ ವರ್ಕ್ through every single circumstances to advance his purpose in your life ಅಂತ. ದೇವರು ಪ್ರತಿ ಒಂದು ನಿನ್ನ ಪರಿಸ್ಥಿತಿಗಳನ್ನು, ಅವಸ್ಥೆಗಳನ್ನು ಓವರ್ಕಮ್ ಮಾಡತಕ್ಕಂತೆ, ಅದನ್ನು ಜಯಿಸಿ ಮೆಟ್ಟಿ ಬರತಕ್ಕಂತೆ ತನ್ನ ಚಿತ್ತ, ತನ್ನ ಉದ್ದೇಶ ನಿನ್ನ ಜೀವನದಲ್ಲಿ ನೆರವೇರೋದಕ್ಕೆ ಈ ಕಾರ್ಯಗಳನ್ನು ಅವನು ಮಾಡ್ತಾನೆ ಅಂತ. ಅದಕ್ಕೆ ಕರೆಯುವ ಹೆಸರು ಟ್ರಯಾಂಪ್, ಜಯೋತ್ಸಾಹ. ಮತ್ತೊಮ್ಮೆ ನಾನು ಹೇಳ್ತೀನಿ, ಲೆಟ್ ಮೀ ಎಕ್ಸ್ಪ್ಲೈನ್ ಟು ಯು. ನಿನ್ನ ಜೀವನದಲ್ಲಿ ಬರುವಂತ ಪ್ರತಿ ಒಂದು ಪರಿಸ್ಥಿತಿಗಳಲ್ಲಿ, ಇಕ್ಕಟ್ಟುಗಳಲ್ಲಿ, ಒತ್ತಡಗಳಲ್ಲಿ, ರೋಗಗಳ ಮಧ್ಯದಲ್ಲಿ, ಸಾಲಗಳ ಮಧ್ಯದಲ್ಲಿ, ಪರಿಸ್ಥಿತಿ ಹದಗೆಟ್ಟೋಗಿರುವ ಅವಸ್ಥೆಗಳಲ್ಲಿ ಪರಿಶುದ್ಧಾತ್ಮನು ಪ್ರತಿಯೊಂದನ್ನು ಎಣಿಸಿ ಎಣಿಸಿ ಅವುಗಳ ಮೇಲೆ ನೀನು ಜಯಶಾಲಿಯಾಗಿ ಹೊರಗಡೆ ಬರಬೇಕು ಎಂಬುದು ದೇವರ ಉದ್ದೇಶವಾಗಿರುತ್ತದೆ. ಅದನ್ನೇ ಈ ತಿಂಗಳು ಏಪ್ರಿಲ್ನಲ್ಲಿ ದೇವರು ನಿನಗಾಗಿ ಮಾಡಲಿಕ್ಕೆ ಹೋಗ್ತಾನೆ. Triumph means a great and important victory. ಜಯೋತ್ಸಾಹ ಅಂದ್ರೆ ವಿಶೇಷವಾದ ಮತ್ತು ಪ್ರಾಮುಖ್ಯತೆ ಉಳ್ಳ ಜಯ ಆಗಿರುತ್ತೆ. ಅದು ಜಯ, ವಿಕ್ಟ್ರಿ. ಸಾಧಾರಣವಾಗಿ ನಾವು ಜಯ ಬಿಟ್ಬಿಡ್ತೀವಿ. ಜಯೋತ್ಸಾಹ ಅಂದ್ರೆ ಸಮಥಿಂಗ್ ಗ್ರೇಟ್ ಅಂಡ್ ಇಂಪಾರ್ಟೆಂಟ್ ವಿಕ್ಟ್ರಿ ಅಂತ. ನಂಬರ್ 2, ಎ ಗ್ರೇಟ್ ಇಂಪಾರ್ಟೆಂಟ್ ಸಕ್ಸಸ್. ಒಂದು ಪ್ರತ್ಯೇಕವಾದಂಥ
ವಿಶೇಷವಾದಂಥ ಯಶಸ್ವಿ. ನಂಬರ್ 3, ಎ ಗ್ರೇಟ್ ಆ್ಯಂಡ್ ಇಂಪಾರ್ಟೆಂಟ್ ಅಚೀವ್ಮೆಂಟ್ಸ್. ನಿನ್ನ ಜೀವನದಲ್ಲಿ ನೀನು ಸಾಧಿಸುವ ವಿಶೇಷವಾದ ಸಾಧನೆ, ಅದಕ್ಕೆ ಕರೆಯುವ ಹೆಸರೇ ಟ್ರಯಾಂಪ್ ಅಂತ. ಆಮೇಲೆ ನಮಗೆಲ್ಲರಿಗೂ ಲೋಕದಲ್ಲಿ ಕಷ್ಟ ಇದೆ, ಲೋಕದಲ್ಲಿ ಸಂಕಟ ಇದೆ. ಯೋಹನನ ಸುವಾರ್ತೆ 16:33 ಹೇಳುತ್ತದೆ, ನೀವು ನನ್ನಲ್ಲಿದ್ದು ಮನಃಶಾಂತಿಯನ್ನು ಹೊಂದಿದವರಾಗಿರಬೇಕೆಂದು ಇದೆಲ್ಲ ನಿಮಗೆ ಹೇಳಿದ್ದೇನೆ. ಲೋಕದಲ್ಲಿ ನಿಮಗೆ ಸಂಕಟ ಉಂಟು, ಧೈರ್ಯವಾಗಿರ್ರಿ. ಪಕ್ಕದಲ್ಲಿರೋರು ಕೈ ಕೊಟ್ಟು ಹೇಳ್ರಿ, ಧೈರ್ಯವಾಗಿರ್ರಿ, ಧೈರ್ಯವಾಗಿರ್ರಿ. ಆಮೇಲೆ ನಾನು ಲೋಕವನ್ನು ಜಯಿಸಿದ್ದೇನೆ. ಲೋಕವನ್ನು ಜಯಿಸಿದವರು ಮಾತ್ರ ಗಟ್ಟಿಯಾಗಿ ಒಂದು ಆಮೇನ್ ಹೇಳ್ರಿ. ಹಾಲೆಲೂಯ. ಲೋಕದ ಪಾಲಿಗೆ ಸೋತೋಗೋರು ಅನೇಕರಿದ್ದಾರೆ, ಲೋಕದ ಆಸೆಗಳಿಗೆ ಬಿದ್ದೋಗೋರು ಅನೇಕರಿದ್ದಾರೆ. ಕಣ್ಣಿನ ಆಸೆ, ಬದುಕು ಬಾಳಿನ ಡಂಬ, ಶರೀರದ ಆಸೆ, ಮನಸ್ಸ ಇಚ್ಛೆ ಜೀವಿಸುವ ಲೌಕಿಕವಾದ ಇಚ್ಛೆಗಳಿಗೆ ಬಿದ್ದೋಗೋರು ಅನೇಕರಿದ್ದಾರೆ. ಆದರೆ ಲೋಕವನ್ನು ಜಯಿಸಿದವನು ಕ್ರಿಸ್ತನು ನಮ್ಮ ಸಂಗಡ ಇರೋದ್ರಿಂದ ಇವುಗಳನ್ನೆಲ್ಲ ಜಯಶಾಲಿಗಳಾಗಿ ನಾವು ಮೆಟ್ಟಿ ನಿಲ್ಲಬಹುದು. ಸತ್ಯವೇದ ಗ್ರಂಥ ಹೇಳುತ್ತೆ, 1 ಯೋಹನಾನ್ 5ನೇ ಅಧ್ಯಾಯ 4 ಮತ್ತು 5ನೇ ವಚನ. ಬುಕ್ ಆಫ್ 1 John chapter 5 verse 4 and 5. ಯಾಕೆಂದರೆ ದೇವರಿಂದ ಹುಟ್ಟಿದಂಥದ್ದೆಲ್ಲವೂ ಲೋಕವನ್ನು ಜಯಿಸುತ್ತದೆ. ಲೋಕವನ್ನು ಜಯಿಸುವಂಥದ್ದು ನಮ್ಮ ನಂಬಿಕೆಯೇ. ಹಾಲೆಲೂಯ. ಯೇಸು ದೇವರ ಮಗನೆಂದು ನಂಬಿದವರಲ್ಲದೆ ಲೋಕವನ್ನು ಜಯಿಸುವವರು ಇನ್ನಾರಿದ್ದಾರೆ? ಇವತ್ತು ನಿನಗೆ ವಿರುದ್ಧವಾಗಿ ಬರುವ ಯಾವುದೇ ಪ್ರತಿಕೂಲವಾಗಲಿ, ಯಾವುದೇ ಇಕ್ಕಟ್ಟಾಗಲಿ, ಈ ಲೋಕದಲ್ಲಿ ನಿನ್ನನ್ನು ಆಕ್ರಮಿಸುವುದಕ್ಕೆ, ನಿನ್ನ ಸ್ತೋತ್ರವನ್ನು ನಿಲ್ಲಿಸೋದಕ್ಕೆ, ನಿನ್ನ ಪ್ರಾರ್ಥನೆಯನ್ನು ನಿಲ್ಲಿಸೋದಕ್ಕೆ, ನಿನ್ನ ಆರಾಧನೆಯನ್ನು ನಿಲ್ಲಿಸೋದಕ್ಕೆ, ನೀನು ತಲೆ ಎತ್ತದಂತೆ ಮಾಡುವ ದುಷ್ಟನ ಕ್ರಿಯೆಗಳನ್ನೆಲ್ಲ ಮೆಟ್ಟಿ ನಿಲ್ಲೋದಕ್ಕೆ ಪರಿಶುದ್ಧಾತ್ಮನು ನಿನಗೆ ಜಯವನ್ನು ತಂದು ಕೊಡುವ ದೇವರಾಗಿದ್ದಾನೆ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ನೀನು ಲೋಕವನ್ನು ಜಯಿಸುವವನಾಗಿದ್ದಿ. ಆಮೇನ್, ಆಮೇನ್. ನನಗೆ ಬಹಳ ಸಂತೋಷ ಕೊಟ್ಟಿದ್ದು, ನಾನು ಚಿಂತೆ ಮಾಡ್ತಾ ಇದ್ದಾಗ, ಈ ವಾಕ್ಯಗಳನ್ನು ಮೆಲುಕು ಹಾಕ್ತಾ ಇದ್ದಾಗ, ಈ ವರ್ಷದ ಆಲೋಚನೆ ಇದಕ್ಕೆ ಕನೆಕ್ಟೆಡ್ ಆಗಿದೆ. ಈ ವರ್ಷದ ಆಲೋಚನೆಯು ಸಹ ಇದಕ್ಕೆ ಕನೆಕ್ಟೆಡ್ ಆಗಿದೆ. ಅದಕ್ಕೆ ಮುಂಚೆ, ನಾನು ಅಲ್ಲಿ ಬರೋಕ್ಕೆ ಮುಂಚೆ ಒಂದೆರಡು ಮಾತು ಹೇಳ್ತೇನೆ. ಅಪೊಸ್ತಲನಾದಂಥ ಪೌಲನು ತಾನು ರೋಮಾಪುರದವರಿಗೆ ಬರೆಯುವ ಪತ್ರಿಕೆಯಲ್ಲಿ 8ನೇ ಅಧ್ಯಾಯದಲ್ಲಿ ತಾನು ಹೀಗೆ ಹೇಳ್ತಾನೆ, ಕ್ರಿಸ್ತನ ಪ್ರೀತಿಯಿಂದ ನನ್ನನ್ನು ಅಗಲಿಸುವವರು ಯಾರು? ನನ್ನನ್ನು ಅಗಲಿಸುವವರು ಯಾರು? ಅನ್ನ ಇಲ್ಲದೆ ಇರುವುದು, ವಸ್ತ್ರ ಇಲ್ಲದೆ ಇರುವುದು, ಕಷ್ಟವೋ ಸಂಕಟವೋ ಬಂದಿರೋದು, ಬರಲಿಕ್ಕಿರೋದು, ಇದು ಯಾವುದು ನನ್ನನ್ನು ಕ್ರಿಸ್ತನ ಪ್ರೀತಿಯಿಂದ ಅಗಲಿಸಕ್ಕಾಗೋದಿಲ್ಲ. ದಟ್ ಮೀನ್ಸ್ ಲೋಕ ನನ್ನನ್ನು ಅದರ ಕಡೆಗೆ ಸೆಳೆಯೋಕೆ ಆಗೋದಿಲ್ಲ. ಒಪ್ಪೋರು ಮಾತ್ರ ಆಮೇಲೆ ಹೇಳ್ರಿ. ಹಾಲೆಲೂಯ. ಅಂಜು ಆಡ್ತಾ ಹೇಳಿದ್ರು, ನಮ್ಮ ಕಿರೀಟಗಳನ್ನೆಲ್ಲ ಅವನ ಪಾದಕ್ಕಿಟ್ಟು. ಆಗ ಅಂಜು ಒಂದು ಮಾತು ಹೇಳ್ತಾ ಇದ್ರು, ಅದು ಬಿಸ್ನೆಸ್ ಆಗ್ಬೋದು, ಹಣ ಆಗ್ಬೋದು, ನಿಮ್ಮ ಐಶ್ವರ್ಯವಾಗ್ಬೋದು, ಮಿನಿಸ್ಟ್ರಿ ಆಗ್ಬೋದು, ಎಲ್ಲ ಅವನ ಪಾದಕ್ಕಿಟ್ಟು ಅಂತ ಹೇಳ್ತಾ ಇದ್ದಾಗ ನನಗೊಂದು ಅರ್ಥ ಆಯಿತು. ಹಲ್ಲೆಲೂಯ. ಕರ್ತನನ್ನು ಪ್ರೀತಿಸುವವರ ಹಿತಕ್ಕಾಗಿ ಅವನ ಎಲ್ಲ ಕಾರ್ಯಗಳನ್ನು ಅನುಕೂಲವಾಗಿ ಮಾಡ್ತಾನೆ ಎಂಬ ದೃಢ ಸಂಕಲ್ಪ
ನಮ್ಮ ಒಳಗಡೆ ಇರೋದ್ರಿಂದಲೇ ನಾವು ಕೂಗಿ ಹೇಳ್ತೇವೆ. ಅನ್ನವಿಲ್ಲದಿದ್ದರು, ವಸ್ತ್ರವಿಲ್ಲದಿದ್ದರು, ಸಂಕಟವೋ ಕಷ್ಟವೋ ಬಂದಿರೋದು ಬರ್ಲಿಕ್ಕಿರೋದು ಏನೇ ಆಗಿರಲಿ, ಕ್ರಿಸ್ತನ ಪ್ರೀತಿಯಿಂದ ನನ್ನನ್ನ ನಿಮ್ಮನ್ನ ಅಗಲಿಸುವುದಕ್ಕೆ ಈ ಲೋಕದಲ್ಲಿ ಒಂದು ಶಕ್ತಿಗೂ ಸಾಧ್ಯವಿಲ್ಲ ಎಂದು ನಂಬುವವರು ಮಾತ್ರ ಗಟ್ಟಿಯಾಗೊಂದು ಆಮೇಲೆ ಹೇಳ್ರಿ. ಆಮೇ ದೇವರ ವಾಕ್ಯ ಹೇಳುತ್ತೆ, ಕ್ರಿಸ್ತನ ಪ್ರೀತಿಯಿಂದ ನಮ್ಮನ್ನ ಅಗಲಿಸುವವರು ಯಾರು? ಈ ಜಯೋತ್ಸಾಹದೊಡನೆ ನಡೆಸಬೇಕಾದ್ರೆ ನನ್ನ ಒಳಗಡೆ ಬಹಳ ಚಿಂತೆಗಳು ಬರ್ತಿತ್ತು. ಜಯೋತ್ಸಾಹದೊಡನೆ ನಡೆಸಬೇಕಾದ್ರೆ ಫಸ್ಟ್ ಈ ಲೋಕ ನಮ್ಮನ್ನು ಕ್ರಿಸ್ತನಿಂದ ಸಪ್ರೇಟ್ ಮಾಡಿದ್ರೆ ನಾವು ಡಿಫೀಟೆಡ್ ಪೀಪಲ್. ಈ ಲೋಕ, ಅರಿ ವಿತ್ ಮೀ, ನೀವು ನನ್ನ ಜೊತೆ ಇದ್ದೀರಾ? ಲೋಕ ನಮ್ಮನ್ನು ಕ್ರಿಸ್ತನಿಂದ ಡಿಟ್ಯಾಚ್ ಮಾಡಿದ್ರೆ ಪರಿಶುದ್ಧಾತ್ಮ ನಮ್ಮನ್ನು ಅಟ್ಯಾಚ್ ಮಾಡ್ತಾನೆ. ಲೋಕ ಸೈತಾನು ನಮ್ಮನ್ನು ಡಿಟ್ಯಾಚ್ ಮಾಡ್ತಾನೆ. ಯಾಕೆ ಗೊತ್ತಾ? ನಾನು ಕ್ರಿಸ್ತನಲ್ಲಿ ಇದ್ದರೆ, ಲೋಕವನ್ನು ಜಯಿಸಿದ್ರೆ ನಾನು ಯಾವಾಗಲೂ ಜಯಶಾಲಿಯಾಗಿರ್ತೀನಿ. ನಾನು ತಲೆ ಎತ್ತಿ ನಡೀತಾ ಇರ್ತೀನಿ. ನಾನು ಸೆರೆಮನೆಗೆ ಹೋಗ್ಬೇಕು, ನಾನು ಸರಪಳಿ ಹಾಕಬೇಕು, ನಾನು ದಾಸನಾಗಿ ಸೋತೋದವನಾಗಿ ತಲೆ ತಗ್ಸಿಂಗ್ ನಡಿಬೇಕು ಅನ್ನೋದು ಸೈತಾನ್ನ ಪ್ಲಾನ್. ಆದರೆ ದೇವರ ಪ್ಲಾನು ನಿನ್ನನ್ನು ತಲೆ ತಗ್ಗಿಸೋದಲ್ಲ, ಜಯೋತ್ಸಾಹದೊಡನೆ ಮೆರೆಸುತ್ತಾ ತೋರಿಸ್ಬೇಕು. ಮೆರೆಸುತ್ತಾ ತೋರಿಸ್ಬೇಕು. ಸೊ ಯು ಆರ್ ನಾಟ್ ಎ ವಿಕ್ಟಿಮ್, you are a victors. Hallelujah. You are not a defeated person, you are a victorious person. ಒಪ್ಪೋರು ಮಾತ್ರ ಆಮೇಲೆ ಹೇಳ್ರಿ. ಒಪ್ಪೋರು ಮಾತ್ರ ಆಮೇಲೆ ಹೇಳ್ರಿ. ರಮ ಶಾಂತಲಾದನ ಇವತ್ತು ಯೇಸುವಿನ ನಾಮದಲ್ಲಿ ಶತ್ರು ನಿಮ್ಮನ್ನು ಎಲ್ಲೆಲ್ಲಿ ತಲೆ ತಗ್ಗಿಸೋದಕ್ಕೆ ನೋಡಿದನೋ ಅಲ್ಲೆಲ್ಲ ಇವತ್ತು ನಾನು ಯೇಸುವಿನ ನಾಮದಲ್ಲಿ ಐ ಡಿಕ್ಲೇರ್ ಅಂಡ್ ಡಿಕ್ರಿ, ಯೇಸುವಿನ ನಾಮದಲ್ಲಿ ನಾನು ಘೋಷಿಸ್ತಾ ಇದ್ದೇನೆ, ನೀವು ಸೋಲೋದಿಲ್ಲ, ನೀವು ಜಯಶಾಲಿಗಳಾಗಿರ್ತೀರ, ನಿಮ್ಮ ತಲೆ ತಗ್ಗೋದಿಲ್ಲ, ನೀವು ತಲೆ ಎತ್ತಿ ನಡೆಯುವವರಾಗಿರ್ತೀರ. ಲಿಸನ್ ಟು ಮೀ, ಲಿಸನ್ ಟು ಮೀ. ಕ್ರಿಸ್ತನ ಪ್ರೀತಿಯಿಂದ ನನ್ನನ್ನು ಅಗಲಿಸುವವರು ಯಾರು? ತನ್ನನ್ನು ಪ್ರೀತಿಸುವವರ ಹಿತಕ್ಕೋಸ್ಕರ, ತನ್ನನ್ನು ಪ್ರೀತಿಸುವವರ ಹಿತಕ್ಕೋಸ್ಕರ ಎಲ್ಲ ಕಾರ್ಯಗಳನ್ನು ದಟ್ ಮೀನ್ಸ್ ನಿನ್ನನ್ನು ಡಿಟ್ಯಾಚ್ ಮಾಡೋದಕ್ಕೆ ಸೈತಾನ್ ಪ್ಲಾನ್ ಹಾಕುವಾಗ ಪರಿಶುದ್ಧಾತ್ಮನ ನಿನಗೆ ಅನುಕೂಲವಾಗುವ ಎಲ್ಲ ಕಾರ್ಯಗಳನ್ನು, ನೀನು ಅದನ್ನು ಜಯಿಸೋದಕ್ಕೆ ಬೇಕಾದ ಎಲ್ಲ ಕಾರ್ಯಗಳನ್ನು ನಿನಗಾಗಿ ಅವನು ಮಾಡ್ತಾನೆ ಎಂದು ನಂಬುವವರು ಮಾತ್ರ ಗಟ್ಟಿಯಾಗೊಂದು ಆಮೇಲೆ ಹೇಳ್ರಿ. ಗಟ್ಟಿಯಾಗೊಂದು ಆಮೇಲೆ ಹೇಳ್ರಿ. ಆದ್ದರಿಂದಲೇ ರೋಮಾಪುರದವರಿಗೆ ಬರೆದ ಪತ್ರಿಕೆ 8:37 ಹೇಳ್ತದೆ, ಆದರೆ ನಮ್ಮನ್ನು ಪ್ರೀತಿಸಿದಾತನ ಮೂಲಕವಾಗಿ ನಾವು ಎಲ್ಲ ವಿಷಯಗಳಲ್ಲಿ, ಎಲ್ಲರೂ ಹೇಳ್ರಿ, ಎಲ್ಲ ವಿಷಯಗಳಲ್ಲಿ ಪೂರ್ಣ ಜಯಶಾಲಿಗಳಾಗಿರ್ತೇವೆ. ಆಮೇ ನೀ ಯಾವಾಗ ನೋಡ್ರಿ, ಆ ವಾಕ್ಯ 31ನೇ ವಾಕ್ಯ ಅಂತ ಕಾಣುತ್ತೆ. 8:31. ಹಾಗಾದರೆ ಈ ವಿಷಯಗಳಲ್ಲಿ ನಾವು ಏನು ಹೇಳೋಣ? ದೇವರು ನಮ್ಮ ಕಡೆ ಇದ್ದರೆ ನಮ್ಮನ್ನ ಹಾಗಾದರೆ ಈ ವಿಷಯಗಳಲ್ಲಿ ನಾವು ಏನು ಹೇಳೋಣ? ದೇವರು ನಮ್ಮ ಕಡೆ ಇದ್ದರೆ ನಮ್ಮನ್ನು ಎದುರಿಸುವವರು ಯಾರು? ದೇವರು ನಮ್ಮ ಕಡೆ ಇದ್ದರೆ ನಮ್ಮನ್ನ ಹಲ್ಲೆಲೂಯಾ, ಹಲ್ಲೆಲೂಯಾ. ಅನಂತರ ಹೇಳ್ತಾರೆ, ನನ್ನನ್ನು ಕ್ರಿಸ್ತನ ಪ್ರೀತಿಯಿಂದ ಅಗಲಿಸುವವರು ಯಾರು? ಸೊ ಪೌಲನ ಕಾನ್ಫಿಡೆಂಟ್ ನೋಡ್ರಿ, ಕ್ರಿಸ್ತನ ಪ್ರೀತಿಯಿಂದ ನಮ್ಮನ್ನು ಅಗಲಿಸೋರು ಯಾರು? ಯಾವುದು ಕಷ್ಟ, ಪ್ರತಿಕೂಲ, ನಿಂದೆ ಏನೇ ಇರಲಿ, ಯಾವುದು ನನ್ನನ್ನು ಅಗಲಿಸಲ್ಲ ಅಂತ ಹೇಳಿದ ತಕ್ಷಣ ಮುಂದಿನ ಭಾಗ ಹೇಳ್ತಾರೆ, ಸ್ವಂತ ಮಗನನ್ನು ಉಳಿಸಿಕೊಳ್ಳದೆ. 37ನೇ ವಾಕ್ಯ,
ಆದ್ರೆ ನಮ್ಮನ್ನು ಪ್ರೀತಿಸಿದಾತನ ಮೂಲಕವಾಗಿ ನಾವು ಆ. ಈ ಎಲ್ಲಾ ವಿಷಯಗಳಲ್ಲಿ ನಾವು ಪ್ರೀತಿಸಿದಾತನ ಮೂಲಕವಾಗಿ, ಯಾರ ಮೂಲಕ? ನನ್ನನ್ನು ಪ್ರೀತಿಸುವ ನನ್ನ ಕರ್ತನ ಮೂಲಕ ನಾವು ಎಲ್ಲ ವಿಷಯಗಳಲ್ಲಿ, ಅನ್ನ ಇಲ್ದಿರ ಇರೋದು, ವಸ್ತ್ರ ಇಲ್ದಿರ ಇರೋದು, ರೋಗನೋ ಸಂಕಟನೋ ಏನು ಪ್ರಯಾಸಗಳು, ನಿಂದೆಗಳು, ಅವಮಾನಗಳು, ಒತ್ತಡಗಳು, ಕಷ್ಟಗಳು, ಇವೆಲ್ಲ ವಿಷಯಗಳಲ್ಲಿ ಇವತ್ತು ನಂಬುವವರು ಮಾತ್ರ ಗಟ್ಟಿಯಾಗಿ ಹೇಳ್ರಿ, ನಾನು ಪೂರ್ಣ ಜಯಶಾಲಿ ಆಗಿರ್ತೇನೆ, ನನ್ನ ಸಭೆ ಪೂರ್ಣ ಜಯಶಾಲಿ ಆಗಿರ್ತೇವೆ. ಆಮೇಲೆ ಆಮೇಲೆ ನಾನು ಹೇಳಿದೆ, ಈ ವರ್ಷದ ಥೀಮ್ ದ ಇಯರ್ ಆಫ್ ಸೌಟ್ಸ್ ಆಫ್ ಜಾಯ್ ಅಂಡ್ ವಿಕ್ಟ್ರಿ. ಜಯ, ಉತ್ಸಾಹ ಧ್ವನಿಯು, ಜಯಘೋಷವು ನೀತಿವಂತರ ಗುಡಾರಗಳಲ್ಲಿವೆ. ನನ್ಗೆ ಭಾಳ ಆಶ್ಚರ್ಯ ಆಯಿತು. నేను ಮೆಸೇಜ್ ಪ್ರಿಪೇರ್ ಮಾಡ್ತಾ ಇದ್ದಾಗ ಈ ಮೆಸೇಜ್ ಕನೆಕ್ಟ್ ಆಗ್ತಾ ಇತ್ತು. ದೇವರು ಅವತ್ತು ನ್ಯೂ ಇಯರ್ನಲ್ಲಿ ವಾಗ್ದಾನ ಕೊಟ್ಟಿದ್ದು ಹೀಗೆ, 2 ಶಬ್ದ ನಾವು ಕೇಳ್ತೀವಿ. ಒಂದು ಉತ್ಸಾಹದ ಧ್ವನಿ, 2 ಜಯದ ಧ್ವನಿ. ನಾವೆಲ್ಲ 3 ತಿಂಗಳು ಮರ್ತಿರ್ಬೇಕು, ಕ್ವಾರ್ಟರ್ ಇಯರ್ ಆಯಿತು, ಮರ್ತಿರ್ಬೇಕಂತ ಹೇಳಿ ದೇವ್ರು ಹೇಳಿದ್ರು, ನೀವು ಉತ್ಸಾಹದಲ್ಲಿ ಮರ್ತುಬಿಟ್ರೇನೋ, ಜಯಘೋಷವನ್ನು ನನ್ನ ಜನಕ್ಕೆ ನೆನಪಿಸು ಅಂತ ಹೇಳಿನೇ ಈ ತಿಂಗಳು ಈ ಆಲೋಚನೆ ಕೊಟ್ಟಿರಬೇಕು. ನಾನು ನಿಮಗೆ ಅಲ್ಪ ಸಮಯ ಕೆಲವೊಂದು ಇಂಪಾರ್ಟೆಂಟ್ ಕಾರ್ಯಗಳನ್ನ ಹೇಳ್ತೀನಿ. ಈ ಜಯ ಎನ್ನುವಂಥ ಪದ, ಜಯಘೋಷದ ಜಯ ಎನ್ನುವಂಥ ಪದ ಇಬ್ರಿಯ ಭಾಷೆಯಲ್ಲಿ ಅದರ ಮೂಲ ಪದ ಏನು ಗೊತ್ತಾ? ಯೇಷುವ. ಯೇಷುವ ಅಂದ್ರೆ ಯೇಷು ಅಂತ. ತಕ್ಷಣ ನನ್ನ ಗಮನ ಶಿಲುಬೆಯ ಮರಣದಲ್ಲಿ ಮೆರೆಸುತ್ತಾ ತೋರಿಸಿದ್ರು ಅಂದ್ರಲ್ಲ, ಅವನ ಹೆಸರಲ್ಲೇ ಇದೆ ಜಯ. ಈ ಸಭೆಯ ಹೆಸರಿನಲ್ಲೇ ಇದೆ ಜಯ. ಇದಕ್ಕೆ ಸಂಬಂಧಪಟ್ಟ ಕುಟುಂಬಗಳಲ್ಲಿ ಅದರ ಮುದ್ರೆ ಬಿದ್ದಿದೆ ಎಂದು ನಂಬೋರು ಮಾತ್ರ ಗಟ್ಟಿಯಾಗೋದು ಆಮೇಲೆ ಹೇಳ್ರಿ. ಹಲ್ಲೆಲೂಯ. ವಿಕ್ಟ್ರಿ ಅಂತ ಅಲ್ಲ, ಜಸ್ಟ್ ನಾವು ವಿಕ್ಟ್ರಿ ಅಂತ ಹೇಳ್ಬಿಟ್ಬಿಡ್ತೀವಿ. ಮೂಲ ಭಾಷೆಯಲ್ಲಿ ಯೇಷುವ. ಈ ತಿಂಗಳು ಪ್ರತಿಯೊಂದು, ಈ ವರ್ಷ, ಈ ತಿಂಗಳು, ಈ ವರ್ಷ ಪ್ರತಿಯೊಂದು ದೇವರಾತ್ಮನೇ ಹೇಳಿದ್ದನ್ನು ಹಂಗೆ ಬರೆದಿದ್ದೀನಿ ನಾನು. ಪ್ರತಿಯೊಂದು ಕುಟುಂಬಗಳಲ್ಲೂ, ಸಭೆಗಳಲ್ಲೂ, ಪಟ್ಟಣಗಳಲ್ಲೂ ಕೇಳುವಂಥ ಒಂದು ಶಬ್ದ, ಅದು ಒಂದು ನಾಮವಾಗಿರುತ್ತೆ. ಅದು ಯೇಷುವ. ಯೇಷುವ, ಯೇಷುವ, ಯೇಷುವ. ಹಲ್ಲೆಲೂಯಾ. ಡೋಂಟ್ ಥಿಂಕ್, ಅನ್ಯಥಾ ಭಾವಿಸ್ಬೇಡ್ರಿ. ನಾನು ಅದನ್ನು ಯು ಕ್ಯಾನ್ ಸಿ, ನಾನು ಐ ರೈಟ್ ಇಟ್ ಡೌನ್. ನನ್ನ ಹತ್ರ ಪರಿಶುದ್ಧಾತ್ಮನೇ ಹೇಳಿದನು, ಈ ಪದ ಹೇಳುವಾಗ ಜನರನ್ನ ಎಲ್ಲ ಎಬ್ಬಿಸಿ ನಿಲ್ಲಿಸಿ ಅವರ ಬಾಯಿಯಿಂದ ಈ ಪದವನ್ನು ಘೋಷಣೆ ಮಾಡಿಸ್ಬೇಕು ಅಂತ ನಾನು ಬರೆದಿದ್ದೀನಿ. ಜನರನ್ನು ನಿಲ್ಲಿಸಿ ಆ ಶಬ್ದವನ್ನು ಮೊಳಗಿಸಬೇಕು. ಎಲ್ಲ ನಾಮಗಳಲ್ಲಿ ಮೇಲಾದ ನಾಮ ಎಂದು ನಾವು ಯೇಷುವ ಎಂದು ಉಚ್ಚರಿಸುವಾಗ, ಹಲೋ ಲಿಸನ್ ಟು ಮೀ, ಯೇಷುವ ಎಂದು ಉಚ್ಚರಿಸುವಾಗ, ನಾನು ಉಚ್ಚರಿಸುವಾಗ ಮುಚ್ಚಿರುವ ಎಲ್ಲ ಬಾಗಿಲುಗಳು ತೆರೆಯಲ್ಪಡುತ್ತದೆ. ಚರ್ಚ್, ಆರ್ ಯು ರೆಡಿ?